Hi everyone, welcome to Learn Easily channel. 9th standard second language English, a rainbow workbook with activities, key answer. ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ 9ನೇ ತರಗತಿ ಇಂಗ್ಲಿಷ್ ರೈನ್ಬೋ ವರ್ಕ್ಬುಕ್ ವಿತ್ ಕೀ ಆಕ್ಟಿವಿಟೀಸ್ ಒಂದು ಕೀ ಸೊಲ್ಯೂಷನ್ಸ್ ಈ ವಿಡಿಯೋದಲ್ಲಿ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದಲ್ಲಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಇಲ್ಲಿ ಯೂನಿಟ್ ನಂಬರ್ 1ಗೆ ಬಂದಾಗ ಲಿಸನ್ ಆ್ಯಂಡ್ ರೆಸ್ಪಾಂಡ್ ಮೊದಲನ ಆಕ್ಟಿವಿಟಿಯನ್ನು ನೀಡಲಾಗಿದೆ. ಇಲ್ಲಿ ಸ್ಟೋರಿ ಇದೆ. ಈ ಸ್ಟೋರಿಯನ್ನು ಟೀಚರ್ ಓದಿದಾಗ ಕೇಳಿಸ್ಕೋಬೇಕು. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೆಯ ಒಂದು ಮೇನನ್ನು ನೋಡಿದಾಗ ಲಿಸನ್ ಟು ಪ್ಯಾರಾಗ್ರಾಫ್ ಕೇರ್ಫುಲಿ ಆ್ಯಂಡ್ ಸೇ ವಾಟ್ ಇಟ್ ಈಸ್ ಅಬೌಟ್. ಎರಡನೇ ಕ್ವಶನ್ ಬಂದಾಗ ವಾಟ್ ವರ್ಡ್ ಇನ್ ದ ಪ್ಯಾಸೇಜ್ ಮೀನ್ ದ ಫಾಲೋಯಿಂಗ್. People watching a show, magic show. Something not easily understood, enigma. Very surprising, amazing. B question nodada, write the opposites, going, coming. Head, tail. Interest, uninterest. Appeared, disappeared. Next, find the meaning of the following. Enigma, puzzle. Next, spectators, people watching show or audience. ನೆಕ್ಸ್ಟ್ ಆಕ್ಟಿವಿಟಿ ಬಂದು ಹೋಮೋಫೋನ್ಸ್ಗೆ ಇರುತ್ತೆ. ಹೋಮೋಫೋನ್ಸ್ ಒಂದು ಆಕ್ಟಿವಿಟೀಸ್ ಬಗ್ಗೆ ನೀವು ತಿಳ್ಕೊತೀರಾ. ಅದಾದ ನಂತರ ಲಿಸನ್ ಆ್ಯಂಡ್ ಆನ್ಸರ್. ಇಲ್ಲಿ ಸಿರಿ ಮತ್ತು ಗಿರಿಯ ಒಂದು ಕನ್ವರ್ಸೇಷನನ್ನು ಕೊಟ್ಟಿದೆ. ಆ ಕನ್ವರ್ಸೇಷನನ್ನು ಕೇಳಿಸ್ಕೊಂಡ ನಂತರ ಈ ಕ್ವಶನ್ಸ್ಗೆ ಆನ್ಸರ್ಸನ್ನು ಬರೀಬೇಕಾಗತ್ತೆ. ಹೂ ಟೋಲ್ಡ್ ಗಿರಿ ಅಬೌಟ್ ಟ್ಯಾಲೆಂಟ್ ಶೋ? ಸಿರಿ ಟೋಲ್ಡ್ ಗಿರಿ ಅಬೌಟ್ ಟ್ಯಾಲೆಂಟ್ ಶೋ. Why did Siri want Giri to participate in the talent show? Giri acts well. Did Giri accept it immediately? No. With whom did Siri want to register Giri's name for the talent show? With teacher. Write the meaning for authoritative. Authoritative means commanding. Next. Listen, expand and write ಅಂತ ಕೊಟ್ಟಿದೆ. It is about ಟರ್ಮರೈನ್ ಟ್ರೀ. ಈ ಟರ್ಮರೈನ್ ಟ್ರೀ ಬಗ್ಗೆ ಟ್ರಂಕ್ ಹೇಗಿದೆ, ಲೀವ್ಸ್ ಹೇಗಿದೆ, ಫ್ಲವರ್ಸ್ ಹೇಗಿದೆ, ಫ್ರೂಟ್ಸ್ ಹೇಗಿದೆ ಮತ್ತು ಮೋಸ್ಟ್ ಆಫ್ ದ ಪಾರ್ಟ್ಸ್ ಹೇಗಿದ್ದಾವೆ, ಅದರ ಯೂಸಸ್ ಏನು ಇಲ್ಲಿ ಕೊಟ್ಟಿದೆ. ಅದನ್ನು ಒಂದು ಪ್ಯಾಸೇಜ್ ಥರ ನಾವಿಲ್ಲಿ ಪ್ಯಾರಾಗ್ರಾಫನ್ನು ಬರೀಬೇಕಾಗುತ್ತೆ. ಎ ಟರ್ಮರೈನ್ ಟ್ರೀ ಆ್ಯಸ್ ಎ ಥಿಕ್ ಆ್ಯಂಡ್ ಶಾರ್ಟ್ ಟ್ರಂಕ್. ಇಟ್ ಲೀವ್ಸ್ ಆರ್ ಫಸ್ಟ್ ದೆನ್ ಟರ್ನ್ ಇನ್ ಟು ನಾರ್ಮಲ್ ಗ್ರೀನ್. ಇಟ್ಸ್ ಫ್ಲವರ್ ಹ್ಯಾವ್ 3 petals, pale yellow with red veins. Its fruits are thick, curved, green bean pulp of the fruit with a pleasant, and its most of the parts are used in medicinal tonics. Next, listen and write ಅಂತ ಹೇಳಿ ರಾಜು ಮತ್ತು ರೇಷ್ಮಾ ಇವರ ಕನ್ವರ್ಸೇಷನನ್ನು ಕೊಟ್ಟಿದೆ. ಆ ಕನ್ವರ್ಸೇಷನನ್ನು ಕೇಳಿಸ್ಕೊಂಡ ನಂತರ ಅದಕ್ಕೆ ಒಂದು ಪ್ಯಾರಾಗ್ರಾಫ್ ಬರೀಬೇಕು. ರಾಜು and ರೇಷ್ಮಾ met after long time. They greeted each other. Raju asked her how she had spent the holidays. She replied that she spent usefully. He asked where she had gone. She said that she went to her native town in coastal Karnataka. She enjoyed with her grandparents. ಈ ರೀತಿಯಾಗಿ ಆ ಕನ್ವರ್ಸೇಷನನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ನಂತರ ಲಿಸನ್ ಆ್ಯಂಡ್ ಐಡೆಂಟಿಫೈ ಅಂತಕ್ಕಂಥ ಒಂದು ಆಕ್ಟಿವಿಟಿ ಇದೆ. ಈ ಒಂದು ಪದಗಳನ್ನು ಕೇಳಿಸ್ಕೊಂಡು ಅವುಗಳನ್ನು ಒಂದು ಸಿಲೆಬಲ್ಸ್ ಪ್ರಕಾರ ಓದ್ತಕ್ಕಂತಹ ಆಕ್ಟಿವಿಟಿ. ಆದ ನಂತರ ಅದನ್ನು ಬರಿಬೇಕಾಗುತ್ತೆ. ಇಲ್ಲಿ ಆ ಟೇಬಲಲ್ಲಿ ಕೊಟ್ಟಿರ್ತಕ್ಕಂಥ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸನ್ನು ಬರೆದಿರ್ತೇವೆ. ರಿಪೀಟ್, ಕಂಪೇರ್, ಲೋಕ್ಯಾಲಿಟಿ, ಎಕ್ಸಾಮಿನೇಷನ್, ಬಯಾಲಜಿ, ಎಕ್ಸ್ಪ್ರೆಸ್, ಚಾಲೆಂಜ್, ಎಕ್ಸಲೆಂಟ್, ಕೆಪಾಸಿಟಿ, ಡೈಲಾಗ್, ಡೆಸ್ಟಿನಿ, ಸೆಗ್ರಿಗೇಷನ್, ಅವೆಂಜ್, ಫೋಟೋಗ್ರಾಫಿ, ಅಕ್ರಾಸ್. ನಂತರ ಇಲ್ಲಿ ಸಿಲೆಬಲ್ಸನ್ನು ಬರೆದಿರ್ತಕ್ಕಂಥದ್ದು. ಸೇಮ್ ಪದಗಳಿಗೆ ಅವುಗಳನ್ನು ಸಿಲೆಬಲ್ಸ್ ಪ್ರಕಾರ ಬಿಡಿಸಿ ಬರೆದಿರ್ತಕ್ಕಂಥದ್ದು. ಸಿಲೆಬಲ್ಸ್ ಮತ್ತು ಅಸೆಂಟನ್ನು ಇಲ್ಲಿ ನೋಡಬಹುದು. ಸೆಗ್ರಿಗೇಷನನ್ನು ಅವರು ಬರೆದಿದ್ದಾರೆ. ಹಾಗೆ ರಿಪೀಟ್, ಎಕ್ಸ್ಪ್ರೆಸ್, ಡೆಸ್ಟಿನಿ, ಚಾಲೆಂಜ್, ಲೊಕ್ಯಾಲಿಟಿ, ಎಕ್ಸ್ಟಿಂಕ್ಟ್, ಅವೇಂಜ್, ಎಕ್ಸಾಮಿನೇಷನ್, ಕೆಪಾಸಿಟಿ ಇವುಗಳನ್ನು ಸಿಲೆಬಲ್ಸ್ ಪ್ರಕಾರ ಬರೆದು ಅಸೆಂಟ್ ಆ ರೀತಿಯಾಗಿ ಬರೆಯಲಾಗಿದೆ. ನಂತರ ಲಿಸನ್ ಆ್ಯಂಡ್ ರಿಪೀಟ್ ಒಂದು ಆಕ್ಟಿವಿಟಿಯನ್ನು ನೀಡಿರ್ತಾರೆ. ಇದಾದ ನಂತರ ಒಂದು ಸ್ಟೋರಿಯನ್ನು ಕೊಟ್ಟು ಆ ಸ್ಟೋರಿಯಲ್ಲಿರ್ತಕ್ಕಂತಹ ಕ್ಯಾರೆಕ್ಟರ್ಸನ್ನು ಕೆಳಗಡೆ ಬಾಕ್ಸಲ್ಲಿ ಬರೀಬೇಕಾಗತ್ತೆ. ಈ ಸ್ಟೋರಿಯಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಗಾಡ್, ವಾಟರ್, ಲ್ಯಾಂಡ್, ಏರ್, ಮ್ಯಾನ್.
ನಂತರ ಲಿಸನ್ ಆ್ಯಂಡ್ ಕರೆಕ್ಟ್. ಇಲ್ಲಿ ಹೋಮೋಫೋನ್ಸನ್ನು ಕೊಟ್ಟಿದೆ, ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಹೋಮೋಫೋನ್ ಆರ್ ವರ್ಡನ್ನು ನಾವಿಲ್ಲಿ ಬಾಕ್ಸಲ್ಲಿ ಬರೀಬೇಕಾಗತ್ತೆ. ಮೊದಲನೇದಾಗಿ ಹೀಲ್, HEEL ಹೀಲ್. ಎರಡನೆಯ ಒಂದು ಡಾಕ್ಟರ್ ಡೋಂಟ್ ವರಿ ಇಟ್ ವಿಲ್ ಹೀಲ್ ಅಪ್ ಆಫ್ಟರ್ ಟ್ರೀಟ್ಮೆಂಟ್, HEAL. ವೈ ಇಟ್ಸ್ ನಾಟ್ ಹೀಲಿಂಗ್ ಕ್ವಿಕ್ಲಿ, ಇಲ್ಲಿ HEALING ಹೀಲಿಂಗ್ ಅಂದರೆ ವಾಸಿ ಆಗ್ತಕ್ಕಂಥದ್ದು. HEEL ಹೀಲ್ ಅಂದರೆ ಪಾದ. ನೆಕ್ಸ್ಟ್ ಯು ಆರ್ ಡಯಾಬೆಟಿಕ್ ಆ್ಯಂಡ್ ವೀಕ್, ಸೊ ಆ್ಯಂಡ್ ಇಟ್ ಮೇ ಟೇಕ್ 1 more week. ಇಲ್ಲಿ 1 more week ಟು ಹೀಲ್ ಅಂತ ಇದೆ. ಯು ಆರ್ ಸೋ ವೀಕ್ ಅಂದಾಗ WEAK, 1 more week ಅಂದಾಗ WEEK. WEAK ವೀಕ್ ಅಂದಾಗ ನೀನು ತುಂಬ ವೀಕ್ ಆಗಿದೆಯಾ ಅಂತ. ಇಲ್ಲಿ WEEK ವೀಕ್ ಅಂದಾಗ ವಾರ ಆಗುತ್ತೆ. ನೆಕ್ಸ್ಟ್ ಬಂದಾಗ ಎಕ್ಸ್ಕ್ಯೂಸ್ ಮಿ ಸರ್, ನವೇ ಡೇಸ್ ಐ ಕ್ಯಾನಾಟ್ ಹಿಯರ್ ಪ್ರಾಪರ್ಲಿ, ಮೇ ಬಿ ದ ರೀಸನ್ ಈಸ್ ಡಯಾಬಿಟೀಸ್. ಹಿಯರ್ ಅಂದಾಗ HEAR ಹಿಯರನ್ನು ಅಲ್ಲಿ ಆನ್ಸರ್ ಬರೀಬೇಕಾಗತ್ತೆ. ಡಾಕ್ಟರ್ ನೋ ನಾಟ್ ಅಟ್ ಆಲ್, ನೋ ಅಂದಾಗ KNOW ನೋ ಅಂದರೆ ಗೊತ್ತು, NO ನೋ ಅಂದರೆ ಇಲ್ಲ ಅಂತ. ಇಲ್ಲಿ NO ಅನ್ನು ಆನ್ಸರ್ ಆಗಿ ಬರೀಬೇಕು. ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಮ್ಯಾಚ್ ದೆಮ್ ವಿತ್ ದೇರ್ ಮೀನಿಂಗ್ಸ್ ಅಂತ ಕೊಟ್ಟಿದೆ. ಟೇಕ್ ಎ ಡೇ ಆಫ್ ಕಾವ್ಯ, ಇದರ ಅರ್ಥ ಅವೇ ಫ್ರಮ್ ಯುವರ್ ವರ್ಕ್ ಆರ್ ಡ್ಯೂಟಿ. ಮೈಸೂರು ಇಸ್ ಸ್ಟಿಲ್ 5 kilometers ಆಫ್ ಅಂದರೆ ಅದರ ಅರ್ಥ ಅವೇ, ಡಿಸ್ಟೆನ್ಸ್ ಇನ್ ಸ್ಪೇಸ್. ಆಶಾ ಆಫ್ ಟು ಮಂಗಳೂರು ಟುಮಾರೋ, ಇದಕ್ಕೆ ಅರ್ಥ ಸ್ಟಾರ್ಟಿಂಗ್ ಆನ್ ಎ ಜರ್ನಿ. ಶೂಸ್ ಆರ್ ಆನ್ ಸೇಲ್ ವಿತ್ 20% ಆಫ್ ಅಂದಾಗ ರೆಡ್ಯೂಸ್ಡ್ ದ ಪ್ರೈಸ್ ಚೀಪರ್. ದ ಬುಲೆಟ್ ವೆಂಟ್ ಆಫ್ ದ ಟಾರ್ಗೆಟ್ ಅಂದಾಗ ಅವೇ ಫ್ರಮ್ ದ ಏಮ್. ದ ಹಾಲಿಡೇಸ್ ಆರ್ ನಾಟ್ ಸೋ ಫಾರ್ ಆಫ್ ನೌ ಅಂದಾಗ ಅವೇ, ಡಿಸ್ಟೆನ್ಸ್ ಇನ್ ಟೈಮ್. ಆ್ಯಂಡ್ ಲಾಸ್ಟ್ಲಿ ವೀಣಾ ಈಸ್ ಎ ಬಿಟ್ ಆಫ್ ವಿತ್ ಮೀ ಇನ್ ದ ಮಾರ್ನಿಂಗ್ ಅಂದಾಗ ಆ್ಯಂಗ್ರಿ ಆರ್ ಅನ್ಫ್ರೆಂಡ್ಲಿ. ನೆಕ್ಸ್ಟ್ ಇಲ್ಲಿ ಲಿಸನ್ ಆ್ಯಂಡ್ ಆನ್ಸರ್ ಕ್ವಶನ್ ಇದೆ. ಇಲ್ಲಿ ಒಂದು ರೇಡಿಯೋ ಪ್ರೋಗ್ರಾಮ್ ಬಗ್ಗೆ ಪ್ಯಾಸೇಜ್ ಕೊಟ್ಟಿರುತ್ತೆ, ಅದನ್ನು ಕೇಳಿಸ್ಕೋಬೇಕು. ನಂತರ ಆನ್ಸರ್. ದ ನೇಮ್ ಆಫ್ ದ ಸ್ಪೀಕರ್ ಈಸ್ ಜಾನಕಿ, ಸಿಂಗರ್ ಈಸ್ ಕೀರ್ತನ. ದ ನೇಮ್ ಆಫ್ ದ ಶೋ ಇನ್ ವಿಚ್ ಸಿಂಗರ್ ಹ್ಯಾಡ್ ಪಾರ್ಟಿಸಿಪೇಟೆಡ್ ಈಸ್ ಇಂಡಿಯನ್ ಐಡಲ್ 2016. ದ ಲಿಸ್ನಿಂಗ್ ಎಕ್ಸಸೈಸ್ ಈಸ್ ಮೆಂಟ್ ಫಾರ್ 9th standard. ದ ಪ್ರೋಗ್ರಾಮ್ ವಾಸ್ ಬ್ರಾಡ್ಕಾಸ್ಟೆಡ್ ಓವರ್ ಲೋಕಲ್ ರೇಡಿಯೋ ಸ್ಟೇಷನ್. ನಂತರ ಒಂದು ಸ್ಟೋರಿ ಕೊಟ್ಟಿದೆ, ಆ ಸ್ಟೋರಿಯನ್ನು ಕೇಳಿಸ್ಕೋಬೇಕು. ಲಿಸ್ನಿಂಗ್ ಆಕ್ಟಿವಿಟಿ ಆಗಿರುತ್ತೆ. ಸ್ಟೋರಿ ಕೇಳಿಸ್ಕೊಂಡ ನಂತರ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಹೌ ಮೆನಿ ಅನಿಮಲ್ಸ್ ಆರ್ ಮೆನ್ಷನ್ಡ್ ಇನ್ ದ ಸ್ಟೋರಿ? ಇಲ್ಲಿ 2 animals, ಕ್ಯಾಟ್ ಆ್ಯಂಡ್ ಮೌಸ್. ಹರ್ಮಿಟ್ ಫೆಲ್ಟ್ ಸಾರಿ ಫಾರ್ ದ ಡ್ಯಾಶ್, ಕ್ಯಾಟ್ ಆರ್ ಮೌಸ್ ಅಂತಿದೆ, ದ ಮೌಸ್. ಕ್ಯಾಟ್ ಏಟ್ ದ ಆ್ಯಪಲ್, ಎಸ್ ಆರ್ ನೋ ಇದೆ, ನೋ. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಥ್ರೋ ಈಸ್ ಥ್ರೀವ್. ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸನ್ನು ನಾವು ಹುಡುಕಿ ಬರೀಬೇಕಾಗುತ್ತೆ. ಇಲ್ಲಿ 3 ವರ್ಡ್ಸನ್ನು ಬರೆದಿರ್ತೇನೆ. ಒಂದು ಪಂಕ್ಚುಯಲ್ 8 letter ವರ್ಡ್ಸ್, ಇನ್ನೊಂದು ಫೇವ್ರೇಟ್ 9 letter ವರ್ಡ್ಸ್. ನೆಕ್ಸ್ಟ್ ಇಲ್ಲಿ 10 letter ವರ್ಡ್ಸ್ ಒಂದು ಸಿಗಲಿಲ್ಲ, ಮತ್ತೆ ಅದನ್ನು ನಾನು ಫಿಲ್ ಮಾಡಿ ತಿಳಿಸ್ತೇನೆ. ನೆಕ್ಸ್ಟ್ 15 letter ವರ್ಡ್ಸ್, ಸ್ಟ್ರೈಟ್ ಫಾರ್ವರ್ಡ್. ನಂತರ ಆಕ್ಟಿವಿಟಿ ಲಿಸನ್ ಟು ದ ಶಾರ್ಟ್ ಪ್ಯಾಸೇಜ್ ಇದೆ, ಆ ಪ್ಯಾಸೇಜನ್ನು ನಾವು ಕೇಳಿಸ್ಕೊಂಡು ನಂತರ ಕೊಟ್ಟಿರ್ತಕ್ಕಂತಹ ಒಂದು ಪ್ಯಾಸೇಜನ್ನು ನಾವು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಹಿ ಗಾರ್ಡ್ಸ್ ಟು ದೆಮ್, ಇಲ್ಲಿ ಎ ಪರ್ಸನ್ ಹೂ ಪ್ಲಾಂಟ್ಸ್ ಆ್ಯಂಡ್ ಗ್ರೋಸ್ ಟ್ರೀಸ್ ಈಸ್ ಎ ಗಾರ್ಡನರ್. ಹಿ ಗಾರ್ಡ್ಸ್ ಟು ದೆಮ್. ಮೆನಿ ಅಸ್ ಎಂಜಾಯ್ ಈಟಿಂಗ್ ಫ್ರೂಟ್ ಬಟ್ ದೆರ್ ಆರ್ ಮೆನಿ ಹೂ mercilessly destroy plants and trees. My question is, would you like to be a preserver or a destroyer? ಇಲ್ಲಿ fill in the blanks ಅನ್ನು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಸ್ಟೋರಿ ಕೊಟ್ಟಿದೆ, ಅದಕ್ಕೆ ನಾವು fill in the blanks ಅನ್ನು ತುಂಬಬೇಕಾಗುತ್ತೆ. A cap seller is on way to market. It is very hot day. He sits under the cool shade of huge tree. He takes a nap beside his basket of bags. When he wakes up, his basket empty. He thinks they are stolen. He hears a noise above on the tree. The monkeys with caps on head. He makes desperate attempts to recover the caps. Then at last snatches his own cap off his head and throw it down. All the monkeys do the same like him. He picks up the caps and feels happy. Next ಇಲ್ಲಿ ಇಂಟರ್ಪ್ರಿಟಿಂಗ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದೆ. ಈ ಎಕ್ಸ್ಪ್ರೆಷನ್ಸ್ಗೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನು ಬರೀಬೇಕು. ಮೊದಲನೇದು ಗೋಪಿ ಈಸ್ ಹ್ಯಾಪಿ, ಸ್ಯಾಮ್ಯುಯಲ್ ಈಸ್ ಆ್ಯಂಗ್ರಿ, ರಹೀಮ್ ಈಸ್ ವರೀಡ್, ಜಾನಕಿ ಈಸ್ ಸರ್ಪ್ರೈಸ್ಡ್, ವನಜಾ ಈಸ್ ಡ್ರೀಮಿಂಗ್, ವಿನೋದ್ ಈಸ್ ವೀಪಿಂಗ್.
ನೆಕ್ಸ್ಟ್ ಸೇವ್ ಡೆಲಿವರಿಂಗ್ ಎ ಶಾರ್ಟ್ ಟಾಕ್ ಅಂತ ಕೊಟ್ಟಿದ್ದಾರೆ. ಸೇವ್ ವಾಟರ್, ಸೇವ್ ಅರ್ತ್, ಯೂಸ್ ವಾಟರ್ ಜುಡಿಷಿಯಸ್ಲಿ, ವೆದರ್ ಇಟ್ ಈಸ್ ಫಾರ್ ಡ್ರಿಂಕಿಂಗ್ ಆರ್ ಫಾರ್ ಇರಿಗೇಷನ್. ಈ ರೀತಿ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಇಂಪಾರ್ಟೆನ್ಸ್ ಆಫ್ ವಾಟರ್, ವೇಸ್ಟೇಜ್ ಆಫ್ ವಾಟರ್, ರೆಸ್ಪಾನ್ಸಿಬಿಲಿಟಿ ಇವುಗಳ ಬಗ್ಗೆ ಕೊಟ್ಟಿರ್ತಕ್ಕಂಥ ವರ್ಡ್ಸನ್ನು ಬಳಸಿ ಒಂದು ಸ್ಮಾಲ್ ಟಾಕ್ನ ಹೇಳಬೇಕಾಗತ್ತೆ. ನೆಕ್ಸ್ಟ್ ಆ್ಯಕ್ಟಿವಿಟಿ ಸ್ಪೀಕಿಂಗ್ ಬಗ್ಗೆ ಆ್ಯಕ್ಟಿವಿಟೀಸನ್ನು ಕೊಡ್ತಾ ಹೋಗಿದ್ದಾರೆ. ಇಲ್ಲಿರ್ತಕ್ಕಂತಹ ಒಂದು ಆ್ಯಕ್ಟಿವಿಟೀಸನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ದೆನ್ ಪೊಯಮ್ ರೆಸಿಟೇಷನ್ ಇದೆ. ಪೊಯಮ್ ರೆಸಿಟೇಷನ್ ಆದಮೇಲೆ ಅವುಗಳಿಗೆ ಅಸೆಂಟನ್ನು ಇಲ್ಲಿ ಬರೀಬೇಕಾಗುತ್ತೆ. ಅಸೆಂಟನ್ನು ನಾನು ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಪೊಯಮಲ್ಲೇ ಮಾರ್ಕ್ ಮಾಡಿರ್ತೇನೆ. ಆ ಮಾರ್ಕಿಂಗ್ಸ್ ನಿಮಗೆ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಬಂದು ಮೈಕ್ರೋ ಟೆಸ್ಟನ್ನು ನೀಡಲಾಗಿದೆ. ಇಲ್ಲಿ ಫಸ್ಟ್ ಮೇನ್ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ ಇದೆ. ಐ ಸಾ ಎ ಫೇರ್, FAIR ಫೇರ್, ಫೇರ್ ಅಂದರೆ ಸುಂದರ. ಲೇಡಿ ಇನ್ ಮೈ ವಿಲೇಜ್ ಫೇರ್, FAIR ಫೇರ್ ಅಂದರೆ ಇಲ್ಲಿ ಜಾತ್ರೆ ಬರುತ್ತೆ. FARE ಫೇರ್ ಅಂದರೆ ರೇಟ್, ದರ ಆಗಿಬಿಡುತ್ತೆ. ಸೊ 2 ಡ್ಯಾಶ್ಗೆ FAIR ಫೇರನ್ನು ಬಳಸಬೇಕು. ಎರಡನೇದು ಐ ನ್ಯೂ, KNEW ನ್ಯೂ ಅಂದರೆ ನನಗೆ ಗೊತ್ತು. ದಟ್ ಇಟ್ ವಾಸ್ ಎ ನ್ಯೂ ಬ್ಯಾಗ್, ಹೊಸ ಬ್ಯಾಗ್, NEW ನ್ಯೂ. ರೀಡ್ ದ ಕನ್ವರ್ಸೇಷನ್ ಗಿವನ್ ಬಿಲೋ, ರೈಟ್ ಎ ಪ್ಯಾರಾಗ್ರಾಫ್ ಡಿಸ್ಕ್ರೈಬಿಂಗ್ ಡೈಲಾಗ್ಸ್ ಇದೆ. ಇಲ್ಲಿ ಆ ಒಂದು ಡಿಸ್ಕ್ರೈಬಿಂಗ್ ಡೈಲಾಗ್ಸನ್ನು ಬರೆದಿರ್ತೇನೆ. ರಾಮ್ ಆಸ್ಕ್ಡ್ ಭೀಮ್ ಇಫ್ ಈ ಕುಡ್ ಲೆಂಡ್ ಇಸ್ ಅಟ್ಲಾಸ್. ಭೀಮ್ ಅಕ್ಸೆಪ್ಟೆಡ್ ಟು ಗಿವ್ ಆ್ಯಂಡ್ ರಹೀಮ್ ಥ್ಯಾಂಕ್ಡ್ ಹಿಮ್. ಒಂದು ಡಿಸ್ಕ್ರಿಪ್ಷನನ್ನು ಬರೀಬೇಕು. ರಿಅರೇಂಜ್ ದ ವರ್ಡ್ಸ್ ವಿತ್ ಮೀನಿಂಗ್ಫುಲ್ ಸೆಂಟೆನ್ಸ್ ಇದೆ. ಮೊದಲನೆಯದಕ್ಕೆ ಐ ಲರ್ನ್ ಎ ಲಿಟಲ್ ಫ್ರಮ್ ಎವ್ರಿ ಇನ್ಸಿಡೆಂಟ್. ದ ಸೈಂಟಿಸ್ಟ್ ಡಿಸ್ಕವರ್ಡ್ ಎ ನ್ಯೂ ಕೆಮಿಕಲ್. ರೀಡಿಂಗ್ ಗುಡ್ ಬುಕ್ಸ್ ಇಂಪ್ರೂವ್ಸ್ ಯುವರ್ ವೊಕ್ಯಾಬ್ಯುಲರಿ. ನಂತರ ಐ ಥಾಟ್ ಡೀಪ್ಲಿ ದಟ್ ಸಬ್ಜೆಕ್ಟ್ ಆನ್ ದ ಈವ್ನಿಂಗ್, ಅಥವಾ ಐ ಥಾಟ್ ಡೀಪ್ಲಿ ಆನ್ ದ ಸಬ್ಜೆಕ್ಟ್ ಇನ್ ದ ಈವ್ನಿಂಗ್ ಅಂತ ಬರೀಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ಲಿ ಅಸೆಂಟನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಅಬೌಟ್, ರೋಡ್, ಇಂಟ್ರೆಸ್ಟ್, ಟ್ರಸ್ಟ್, ಗೈನ್, ಸೌಂಡ್, ಟೀಚರ್, ಕ್ರಾಸ್, ಶಾರ್ಟ್, ಎಕ್ಸ್ಪ್ಲನೇಷನ್. ಈ ರೀತಿಯಾಗಿ ಅಸೆಂಟನ್ನು ಬರೀಬೇಕಾಗುತ್ತೆ. ಇದು ಯೂನಿಟ್ 1 9th ಸ್ಟ್ಯಾಂಡರ್ಡ್ ರೈನ್ಬೋನ ಒಂದು ಆಕ್ಟಿವಿಟೀಸ್ಗೆ ಸಿಂಪಲ್ ಸೊಲ್ಯೂಷನ್ಸ್ ಇಲ್ಲಿ ನೀಡಲಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಯೂನಿಟ್ 2 ಒಂದು ಸೊಲ್ಯೂಷನ್ಸನ್ನು ನೀಡ್ತೇನೆ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.